ಸಮದ್ ಖಾನ್ ಅವರು ಇಂಥ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ನನಗೆ ಹೇಳಿದಾಗ ನಾನು ಸಾಧ್ಯ ಆದರೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇದ್ದರೆ ಬರ್ತೇನೆ ಅಂತೇಳಿ ಆ್ಯಕ್ಚುಲಿ ಹೇಳಿದ್ದೆ. ಅವರು ನನಗೆ ಈ ಹಿಂದಿನಿಂದಲೂ ಕೂಡ ಭಾಳ ಆತ್ಮೀಯರು. ಆದರೆ ಈ ಕಾರ್ಯಕ್ರಮ ಈ ಒಂದು ರೀತಿಯಲ್ಲಿ ಇರ್ಬೋದು ಅಂತೇಳಿ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಈ ಹಿಂದೆ ಕೂಡ ಇಲ್ಲಿ DYSP ಆಗಿ ಕರ್ತವ್ಯ ನಿರ್ವಹಿಸಿದ್ದೆ. ಆವಾಗಲೂ ಕೂಡ ನಾನು ಶಾಲೆ ಹೆಸರನ್ನು ಕೇಳಿದ್ದೆ ಬಿಟ್ಟರೆ ನಾನು ಇಲ್ಲಿಗೆ ಬಂದಿರಲಿಲ್ಲ. ಇಲ್ಲಿ ಈ ಸಂಸ್ಥೆ ಯಾವ ರೀತಿ ಇದೆ ಮತ್ತು ಇಲ್ಲಿ ಯಾವ ರೀತಿಯಾದಂಥ ಕಾರ್ಯಚಟುವಟಿಕೆಗಳು ನಡೀತಾ ಇವೆ ಎಂಬುದರ ಬಗ್ಗೆ ನನಗೊಂದು ಐಡಿಯಾ ಇರಲಿಲ್ಲ. ಆದರೆ ಇವತ್ತು ಮೇಡಮ್ ಅವರು ನಮಗೆ ಈ ಸಂಸ್ಥೆ ಬಗ್ಗೆ ಹೇಳಿದಾಗ ನಮಗೆ ನಿಜವಾಗಲೂ ನಾನೊಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೇನೆ ಅಂತೇಳಿ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಹುಟ್ಟುಹಬ್ಬವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಿಸ್ಕೊಳ್ತಾರೆ. ಆದರೆ ಸಮದ್ ಖಾನ್ ಅವರು ಒಂದು ವಿಶೇಷ ರೀತಿಯಲ್ಲಿ, ಕೆಲವರು ಭಾಳ ವಿಜೃಂಭಣೆಯಿಂದ ಊರಿಗೆಲ್ಲ ಊಟ ಹಾಕಿ ಅಥವಾ ತಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆಯ ಸಡಗರದಷ್ಟೇ ಒಂದು ರೀತಿಯಲ್ಲಿ ಮಾಡ್ತಾರೆ. ಕೆಲವರು ಇನ್ನೂ ವಿವಿಧ ರೀತಿಯಾದಂಥ ಮನೋರಂಜನೆಗಳಲ್ಲಿ ಅವರ ಒಂದು ತಾಕತ್ತಿಗೆ ಸರಿಯಾಗಿ ಅಥವಾ ಅವರ ಒಂದು ಮನೋಭಿಲಾಷೆಗೆ ಸರಿಯಾಗಿ ಮಾಡ್ತಾರೆ. ಆದರೆ ಸಮದ್ ಖಾನ್ ಅವರು ನನಗೆ ಆಫೀಸ್ನಲ್ಲಿ ಬಂದು ಹೇಳಿದಾಗ, ಸರ್ ನಾನು ಈ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ಹೇಳಿದಾಗ ನಮಗೆ ನಿಜವಾಗಲೂ ಅವರು ಅಷ್ಟು ದೊಡ್ಡ ಒಂದು ಕಾಂಟ್ರಾಕ್ಟರ್ ಆಗಿ, ಇಷ್ಟೆಲ್ಲ ಒಂದು ಕಾಂಟ್ಯಾಕ್ಟ್ ಇದ್ದವರಾಗಿ ಈ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಅಂಥೇಳಿ ಹೇಳುವ ಬಗ್ಗೆ ನಮಗೆ ಭಾಳ ಸಂತೋಷವೂ ಆಯಿತು. ಸೊ ಹಾಗಾಗಿ ನಮ್ಮ ಒಂದು ಬ್ಯುಸಿ ಶೆಡ್ಯೂಲನ್ನು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡ್ವಿ. ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು, ಅಲ್ಲಿ ಹಾರತುರಾಯಿಗಳನ್ನು ಪಡ್ಕೊಳ್ಳುವಂಥದ್ದು, ಅವರೊಂದಿಷ್ಟು ಹೊಗಳೋದು ಇವರೊಂದಷ್ಟು ಹೊಗಳೋದಕ್ಕಿಂತನೂ ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಪಾಲಿನ ಪುಣ್ಯ ಅಂತೇಳಿ ಹೇಳಿ ಎಣಿಸ್ಕೊಳ್ತೀನಿ. ಕೆಲವೊಂದು ಮಾತುಗಳು ಬಹಳ ಹೃದಯಸ್ಪರ್ಶಿಯಾಗಿದ್ದು, ಬಾಡದ ಹೂಗಳು ದೇವರ ಮಕ್ಕಳು ಅಂತ ಮೇಡಮ್ ಹೇಳ್ತಾಯಿದ್ರು. ಮತ್ತು ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವವರು ಕೂಡ ಹೇಳ್ತಾಯಿದ್ರು. ಸಮದ್ ಖಾನ್ ಅವರು ಈ ಕಾರ್ಯಕ್ರಮವನ್ನು ಇಂಥ ಈ ಒಂದು ವಿಶೇಷ ಸಂಸ್ಥೆಯಿಂದ ಪ್ರಾರಂಭ ಮಾಡಿರುವಂಥದ್ದು ಅತ್ಯಂತ ಶ್ಲಾಘನೀಯ. ಅವ್ರಿಗೆ ಬೇಕಾದರೆ ಎಲ್ಲಿ ಬೇಕಾದರೂ ಮಾಡ್ಬೋದಿತ್ತು. ಬೇಕಾದರೆ ಒಂದು ದೊಡ್ಡ ಪೆಂಡಾಲ್ ಹಾಕಿ ಇದನ್ನು ಬಹಳ ವಿಜೃಂಭಣೆಯಿಂದ ಒಂದು ಬೇರೆ ರೀತಿಯಲ್ಲಿ ಮಾಡ್ಬೋದಿತ್ತು. ಆದರೆ ಅವರು ಈ ರೀತಿಯಾದಂಥ ಒಂದು ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಬಹುಶಃ ಅವರಿಗೆ ಅವರೇನು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದಾರೆ ಅದು ಎಲ್ಲ ಮಟ್ಟದಲ್ಲೂ ಕೂಡ ಈ ಒಂದು ಪ್ರಥಮ ಹಂತದಲ್ಲೇ ಬಹಳ ಒಂದು ಯಶಸ್ವಿ ರೂಪದಲ್ಲೇ ಪ್ರಾರಂಭಗೊಂಡು ಯಶಸ್ವಿಯಾಗಿ ಆಗತ್ತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಮದ್ ಖಾನ್ ಅವರ ಮೂಲಕ ನಾನು ಒಂದು ಸಂಸ್ಥೆಗೆ ಭೇಟಿ ಕೊಡುವಾಗಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಹೊರತುಪಡಿಸಿ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೀತಿಯಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣರಾಗಿದ್ದುಕೊಂಡು ಎಲ್ಲ ಫೆಸಿಲಿಟಿಗಳು ಇದ್ದು ಮಕ್ಕಳನ್ನು ಸಾಕುವಂಥದ್ದಿರ್ಬೋದು, ಓದಿಸುವಂಥದ್ದಿರ್ಬೋದು, ಅಥವಾ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಇರ್ಬೋದು, ಅದು ಸ್ವಲ್ಪ ಕಷ್ಟ ಸಾಧ್ಯ. ಅದರಲ್ಲೂ ಕೂಡ ಮೇಡಮ್ ಹೇಳಿದಾಗೆ ಅನಾಥ ಮಕ್ಕಳಿರ್ಬೋದು ಅಥವಾ ತಂದೆ ತಾಯಿಗೆ ಸಾಕಲಿಕ್ಕೆ ಕಷ್ಟ ಆಗಿರ್ಬೋದು, ಅಂತಹ ಮಕ್ಕಳನ್ನು ಒಂದು ತಮ್ಮ ಎಲ್ಲ ಒಂದು ಬಹುಶಃ ತಮ್ಮ ಮನಸ್ಸಿಗೆ ಅದೆಷ್ಟರ ಮಟ್ಟಿಗೆ ಹಿತ ಆಗುತ್ತೋ ಅಂತಲೇ ಗೊತ್ತಿಲ್ಲ, ಅದೆಲ್ಲವನ್ನು ಬದಿಗೊತ್ತಿ ಒಂದು ನಿಸ್ವಾರ್ಥ ಸೇವೆಯನ್ನು ಏನು ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಾವೆಲ್ಲರೂ ಕೂಡ, ನೀವೇನು ಈ ನೌಕರ ವೃಂದದವರು ಮತ್ತು ಮೇಡಮ್ ಇಲ್ಲಿದ್ದೀರಿ,
ನಿಮಗೆಲ್ಲರಿಗೂ ನಾವು ಬಹಳ ಚಿರಋಣಿಗಳು. ನಿಮ್ಮ ಸೇವೆ ಒಂದು ಯಾವ ಸೇವೆಯನ್ನು ಕೂಡ ಸರಿಗಟ್ಟಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಅಂಥ ಒಂದು ಸೇವೆಯನ್ನು ನೀವುಗಳೆಲ್ಲರೂ ಮಾಡ್ತಾಯಿದ್ದೀರಿ. ಇಲಾಖೆ ವತಿಯಿಂದ ನಿಮಗೆ ಒಂದು ವಿಶೇಷವಾದಂಥ ವಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸಮದ್ ಖಾನ್ ಅವರ ಈ ಕಾರ್ಯಕ್ರಮ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ, ಎಲ್ರಿಗೂ ಗೊತ್ತಿದೆ. ಸಂಸ್ಥೆಗೆ ಸಹಾಯ ಮಾಡೋದ್ರ ಜೊತೆಗೆ ಸಮಾಜಕ್ಕೂ ಕೂಡ ಸೇವೆಯನ್ನು ಮಾಡುವಂಥ ಒಂದು ಮಹತ್ತರವಾದಂಥ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಒಂದು ವೃತ್ತಿರಂಗ ಮತ್ತು ವೈಯಕ್ತಿಕವಾಗಿ ಅವರು ಬಯಸಿದಂಥ ರೀತಿಯಲ್ಲಿ ದೇವರು ಅವರಿಗೆಲ್ಲವನ್ನೂ ಕೊಡಲಿ. ಯಾಕೆಂದರೆ ಅವರಂಥವರಿಗೆ ಜಾಸ್ತಿ ಫೆಸಿಲಿಟೀಸ್ಗಳು ಅಥವಾ ಅನುಕೂಲತೆಗಳನ್ನು ಮಾಡಿದಷ್ಟು ಅವರು ಹೆಚ್ಚೆಚ್ಚು ಸಮಾಜದ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅಂಥೇಳಿ ಹೇಳ್ತಾ, ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮೇಡಮ್ ಅವರಿಗೆ ನಾನೊಂದು ಹೇಳ್ಕೊಳ್ಳುವಂಥದ್ದು ಏನಂದರೆ, ನನ್ನ ಕಡೆಯಿಂದ ಯಾವುದಾದ್ರೂ ಒಂದು ರೂಪದಲ್ಲಿ ಇಲ್ಲಿಗೆ ಯಾವುದಾದ್ರೂ ಒಂದು ಸೇವೆಯನ್ನು ಸಲ್ಲಿಸುವಂಥ ಒಂದು ಅವಕಾಶ ಇದ್ದರೆ ಖಂಡಿತ ನಾನು ಅದನ್ನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಸಮದ್ ಖಾನ್ ಅವರ ಮಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ 12 ಮಾತನ್ನು ಮುಗಿಸ್ತೀನಿ.